ಇದು ಭಾರತದ ಏಕೈಕ ದೇವಸ್ಥಾನ. ಇಲ್ಲಿ ದೇವರ ನಿಜವಾದ ರೂಪವನ್ನ ವರ್ಷದಲ್ಲಿ ಒಂದು ಬಾರಿ ಮಾತ್ರ ನೋಡಲು ಸಿಗುತ್ತೆ. ಇಡೀ ವರ್ಷ ಆ ಒಂದು ಮೂರ್ತಿಯನ್ನ ಚಂದನದಿಂದ ಲೇಪನ ಮಾಡಿ ಮುಚ್ಚಿಡ್ತಾರೆ. ಹಾಗಾದ್ರೆ ಯಾಕೆ ಮುಚ್ಚಿಡ್ತಾರೆ ಅನ್ನೋದು ನಿಮಗೆ ಗೊತ್ತಾ? ಈ ಕತೆ ಶುರುವಾಗೋದು ವಿಷ್ಣುವಿನ ಉಗ್ರಾವತಾರವಾದ ನರಸಿಂಹನಿಂದ. ಹಿರಣ್ಯಕಶಿಪುವಿನ ಸಂಹಾರದ ಬಳಿಕವೂ ನರಸಿಂಹ ಅವತಾರದ ಕ್ರೋಧ ಕಡಿಮೆಯಾಗುವುದಿಲ್ಲ. ಆ ಒಂದು ಕ್ರೋಧದಿಂದ ಇಡೀ ಸೃಷ್ಟಿಯ ಅಂತ್ಯವಾಗುವ ಸಮಯದಲ್ಲಿ ಪ್ರಹ್ಲಾದನ ಆಕ್ರಂದನಕ್ಕೆ ನರಸಿಂಹ ಸ್ವಾಮಿ ಸಾಯಿ ರೂಪದಲ್ಲಿ ಆ ಒಂದು ಪರ್ವತದ ಮೇಲೆ ನೆಲೆಸ್ತಾರೆ ಮತ್ತು ಕಾಲಾಂತರದಲ್ಲಿ ಈ ಒಂದು ವಿಗ್ರಹ ಮಣ್ಣಿನಲ್ಲಿ ಹೂತು ಹೋಗುತ್ತೆ. ವರ್ಷಗಳ ನಂತರ ಆಂಧ್ರ ಪ್ರದೇಶದ ರಾಜಪುರಾರವನಿಗೆ ಸ್ವತಃ ನರಸಿಂಹ ಸ್ವಾಮಿ ಕನಸಿನಲ್ಲಿ ದರ್ಶನ ನೀಡಿ ಪರ್ವತದ ಮೇಲಿನ ಮಣ್ಣಿನಲ್ಲಿ ಅಡಗಿರುವ ಸ್ವಯಂಭೂ ವಿಗ್ರಹ ಹೊರತೆಗೆದು ಸ್ಥಾಪಿಸಿ, ನನ್ನ ಉಗ್ರತೆಯನ್ನು ಶಾಂತವಾಗಿರಿಸಲು ನನ್ನನ್ನು ಯಾವಾಗಲೂ ಶ್ರೀಗಂಧದ ಪದರದಿಂದ ಮುಚ್ಚಿರಬೇಕು. ವರ್ಷದಲ್ಲಿ ಕೇವಲ ಒಮ್ಮೆ ಮಾತ್ರ ನನ್ನ ನಿಜವಾದ ರೂಪ ಭಕ್ತರಿಗೆ ದರ್ಶನ ನೀಡಬೇಕು. ನಂತರ ಆ ಒಂದು ಮೂರ್ತಿಯನ್ನು ಹೊರತೆಗೆದು ಸ್ಥಾಪಿಸಲಾಗುತ್ತೆ. ಪೂರ್ಣ 365 ದಿನ ಭಗವಂತನ ವಿಗ್ರಹ ಶ್ರೀಗಂಧದಿಂದ ಮುಚ್ಚಿರ್ತಾರೆ. ಆದರೆ ಅಕ್ಷಯ ತೃತೀಯ ದಿನ ಸಂಪೂರ್ಣ ಶ್ರೀಗಂಧವನ್ನ ತೆಗಿತಾರೆ. ಅದನ್ನ ಚಂದನೋತ್ಸವ ದರ್ಶನ ಅಂತ ಕರೀತಾರೆ. ಈ ರಹಸ್ಯವಾದ ದೇವಸ್ಥಾನ ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂನಲ್ಲಿ ಶ್ರೀ ವರಹಲಕ್ಷ್ಮಿ ನರಸಿಂಹ ಸ್ವಾಮಿ ಅಂತ ಜಗತ್ ಪ್ರಸಿದ್ಧವಾಗಿದೆ. ನೀವು